ಬೆಳೆದಿರೋ ಬೆಳೆಗೆ ಯಾರೋ ಬೆಲೆ ಕಟ್ಟಿ ಮಗನಿಗೆ ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ ಆಗದಷ್ಟು ಬಡವನಾಗಿ ಉಳಿದಿರ್ತಕ್ಕಂಥ ರೈತ ಈ ದೇಶದ ಬೆನ್ನೆಲುಬು. ಮತ್ತು ಅದು ದಂಗೆ ಹೇಳಬೇಕು ಅಂತ ಹೊರಟು ನಿಂತಾಗ ಅವತ್ತು ಇಡೀ ದೇಶವೇ ಅನ್ನವನ್ನೇ ಕಾಣದೆ ಮಣ್ಣು ಮುಕ್ಕುವ ಪರಿಸ್ಥಿತಿ. ಸಮಸ್ತ ರೈತ ಬಾಂಧವರಿಗೆಲ್ಲ ಆತ್ಮೀಯ ನಮಸ್ಕಾರಗಳು. ಇವತ್ತು ರೈತ ಎಷ್ಟಾದರೂ ಸಹಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಬದುಕು ಕಟ್ಕೊಳ್ಬೇಕು, ನೂರಾರು ಕನಸುಗಳನ್ನು ಕಾಣುತ್ತಾ ತನ್ನ ಮಕ್ಕಳಿಗೆ ಒಂದು ಇಂಜಿನಿಯರು ಡಾಕ್ಟ್ರು ಓದಿಸ್ಲಿಕ್ಕೆ ಆಗದೇನೆ ಇವತ್ತಿಗೂ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿರೋದು ದುರಂತ. 75 ವರ್ಷಗಳಾದರೂ ಕೂಡ ಸ್ವಾತಂತ್ರ್ಯ ಬಂದು ಇನ್ನೂವರೆಗೂ ಮಗನಿಗೆ ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ ಆಗದಷ್ಟು ಬಡವನಾಗಿ ಉಳಿದಿರ್ತಕ್ಕಂಥ ರೈತ ಈ ದೇಶದ ಬೆನ್ನೆಲುಬು ಮತ್ತು ಅನ್ನದಾತ ಎಂದು ಕರೆಸಿಕೊಳ್ತಾನೆ. ಆದರೆ ಯಾರು ಅವನು ಬೆಳೆದಿರೋ ಅನ್ನವನ್ನು ಹಣೆಗೊತ್ಕೊಂಡು ಕಣ್ಣಿಗೊತ್ಕೊಂಡು ದೇವರೆಂದು ತಿಂತಾರೋ ಆ ಅನ್ನವನ್ನೇ ಸೃಷ್ಟಿಸುವ ಬೆಳೆಯುವ ರೈತನನ್ನ ಕೀಳಾಗಿ ಕಾಣ್ತಕ್ಕಂಥದ್ದು. ಅವನು ಬೆಳೆದಿರೋ ಬೆಳೆಗೆ ಯಾರೋ ಬೆಲೆ ಕಟ್ಟಿ ಯಾರೋ ಅದನ್ನ ನಿಗದಿ ಮಾಡಿದ ರೇಟಿನಲ್ಲಿ ಕೊಡ್ತಕ್ಕಂಥ ಪರಿಸ್ಥಿತಿ ರೈತನಿಗೆ ಬಂದೊದಗಿದೆ. ಆದರೆ ರೈತ ತರಬೇಕಾಗಿರುವಾಗ ತನ್ನ ಜಮೀನಿಗೆ ಬೇಕಾದ ಗೊಬ್ಬರ ಔಷಧಿಗಳೆಲ್ಲವೂ ಅದಕ್ಕೆ ಅವರೇ ರೇಟ್ ನಿಗದಿ ಮಾಡಿ ಮಾತನಾಡದಂತೆ ಬೆಲೆ ಏರುವ ಪರಿಸ್ಥಿತಿ ಇದೆಯಲ್ಲ, ಇದು ನಿಜವಾಗ್ಲೂ ಈ ದೇಶದ ರೈತರ ಅತಿ ದೊಡ್ಡ ದುರಂತ ಮತ್ತು ಆತನನ್ನು ಅಧಪತನಕ್ಕೆ ತುಳಿಯುವ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆಯೂ ಹೌದು. ಎಲ್ಲಿವರೆಗೆ ಹೀಗೆ ರೈತನನ್ನ ತುಳಿತಕ್ಕೆ ಒಳಪಡಿಸಿ ಸಾಧ್ಯನೇ ಇರ್ತದೋ ಈ ಸಮಾಜ, ರಾಷ್ಟ್ರ ಅಥವಾ ಆ ರಾಜ್ಯಗಳು, ಅಲ್ಲಿವರೆಗೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಸಮತೋಲನ ಇವೆಲ್ಲವೂ ಒಂದು ಸ್ಥೀಮಿತದ ಹಂತಕ್ಕೆ ಬರೋದೇ ಇಲ್ಲ. ಯಾವಾಗ ರೈತ ರೊಚ್ಚಿಗೆದ್ದು ದಂಗೆ ಹೇಳಬೇಕು ಅಂತ ಹೊರಟು ನಿಂತಾಗ ಅವತ್ತು ಇಡೀ ದೇಶವೇ ಅನ್ನವನ್ನೇ ಕಾಣದೆ ಮಣ್ಣು ಮುಕ್ಕುವ ಪರಿಸ್ಥಿತಿ ಕೂಡ ಬಂದು ಒದಗಬಹುದು. ಇವತ್ತು ವಿದ್ಯೆ ಇಲ್ಲದೇನೆ ಇರ್ಬೋದು ಅಥವಾ ಹಣ ಇಲ್ಲದೇನೆ ಇರ್ಬೋದು, ಅನ್ನ ಇಲ್ಲದೇನೆ ಬದುಕಲಿಕ್ಕೆ ಬಹಳ ಕಷ್ಟ. ಆ ಅನ್ನವನ್ನು ತಿಂತಕ್ಕಂಥ ಅದೆಷ್ಟೋ ನಾಯಕರುಗಳು, ರಾಜರುಗಳು, ರಾಜಕಾರಣಿಗಳು ಇವತ್ತು ರೈತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಟು ಅವನಿಗೆ ಗೌರವದಿಂದ ಕಂಡರೆ ಆ ದೇಶದಂಥ ಅದೃಷ್ಟವಂತ ದೇಶ ಇನ್ಯಾವುದೂ ಇರಲಿಕ್ಕಿಲ್ಲ. ಅದು ಭಾರತದಂಥ ದೇಶಕ್ಕೆ ಇನ್ನೂ ಅನ್ವಯ ಆಗ್ತದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅದೆಷ್ಟೋ ಯುವ ಜನತೆ ಕೃಷಿಯತ್ತ ಮುಖ ಮಾಡದೆ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂದೊದಗಿದೆ. ಕಾರಣ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಕೃಷಿಗೆ ಕೊಟ್ಟಿರತಕ್ಕಂಥ ಒಂದು ಕನಿಷ್ಠ ರೀತಿಯ ಬೆಲೆ ಮತ್ತು ಪ್ರಾಧಾನ್ಯತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ನಾಳೆ ದಿನ ರೊಚ್ಚಿಗೆದ್ದು ರಾಜಕೀಯ ವಿರುದ್ಧ ದಂಗೆ ಎದ್ದರೆ ಆ ಪರಿಸ್ಥಿತಿ ಮತ್ತೊಮ್ಮೆ ಈ ದೇಶದಲ್ಲಿ ಅರಾಜಕತೆ ಉಂಟಾಗ್ಬೋದೇನೋ. ಆ ಪರಿಸ್ಥಿತಿಗೆ ಹೋಗಬಾರ್ದು ಅಂತಂದರೆ ರೈತರನ್ನ ಅನ್ನದಾತರೆಂದು ಕರೆಯುವ ನೀವುಗಳು ಆತನನ್ನು ಅದೇ ದೃಷ್ಟಿಯಲ್ಲಿ ಕಂಡು ಅದೇ ತೆರನಾದ ಸ್ಥಾನಮಾನ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾದರೆ ಖಂಡಿತ ಈ ದೇಶ ಒಂದಿಲ್ಲ ಒಂದಿನ ಒಂದು ವಿಶ್ವದ ರಾಷ್ಟ್ರಗಳ ಮುಂದೆ ಸಮೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.